ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಇನ್ನು 1 ವರ್ಷ 10 ತಿಂಗಳಿದೆಯಾ ಮರ್ತೆ? 1 ವರ್ಷ 10 ತಿಂಗಳು. ಸೊ 1.5 ವರ್ಷ ಅನ್ಕೊಳ್ಳೋಣ ನಾವು. ಇನ್ನೂ 1.5 ವರ್ಷ ಟೈಮ್ ಇದೆ. ಇದಾಗಲೇ ಒಂದು ರೀತಿ ತಯಾರಿ ಆಗ್ತಾ ಇದೆ ಅಸೆಂಬ್ಲಿ ಎಲೆಕ್ಷನ್ಗೆ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ. ಜೊತೆಗೆ ವಿಶೇಷವಾಗಿ ಕರ್ನಾಟಕದ ರಾಜ್ಯ ರಾಜಕಾರಣಕ್ಕೆ ಈಗಾಗಲೇ ರಾಷ್ಟ್ರ ರಾಜಕಾರಣದಲ್ಲಿ ಸಚಿವರಾಗಿರ್ತಕ್ಕಂಥವ್ರು, ಸಂಸದರಾಗಿರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಘಟಾನುಘಟಿ ನಾಯಕರು ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ. BJP ಇದ್ದಾರೆ, JDS ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ. ಯಾಕೆ ರಾಜ್ಯ ರಾಜಕಾರಣಕ್ಕೆ ಬರೋ ಕಡೆಯಾಗಿದ್ದಾರೆ? ರಾಷ್ಟ್ರ ರಾಜಕಾರಣ ಸಾಕಾಯ್ತಾ? ಏನು ಕಾರಣ? ಯಾರವರು? ರಾಜ್ಯ ರಾಜಕಾರಣಕ್ಕೆ ಬಂದರೆ ರಾಜ್ಯದ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು? ಸೊ ಇದ್ರ ಬಗ್ಗೆ ಮಾತನಾಡೋಣ. ಸೊ ಇದೇ ಇವತ್ತಿನ ಸ್ಪೆಷಲ್ ನಮ್ಮ ಪೊಲಿಟಿಕಲ್ ಕಾರ್ನಲ್ಲಿ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ ಏನಿದೆ ಬ್ರೇಕಿಂಗಲ್ಲಿ ಅಂತ. ಎಸ್, ರಾಜ್ಯ ರಾಜಕಾರಣ ಅಲ್ಲ, ರಾಷ್ಟ್ರ ರಾಜಕಾರಣಕ್ಕೂ ಸೇರಿದಂತೆ ಒಂದು ಬಿಗ್ ಅಪ್ಡೇಟ್, ಬಿಗ್ ನ್ಯೂಸ್ ಇದು. ಸೊ ರಾಜ್ಯಕ್ಕೆ ವಾಪಸ್ ಆಗೋದಕ್ಕೆ ಅಂದರೆ ಸಂಸದರಾಗಿದ್ದಾರೆ 7 ಜನ ಸಂಸದರು. ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಕೆಲವರು ರೀ ಎಂಟ್ರಿ, ಕೆಲವರು ಎಂಟ್ರಿ. ಸೊ ಇಬ್ಬರು ಕೂಡ ಇದ್ದಾರೆ. ಕೆಲವರು ಇದುವರೆಗೂ ರಾಜ್ಯ ರಾಜಕಾರಣ ಇದ್ದಂಥವ್ರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ. ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಕೆಲವರು ನಮಗೆ ರಾಷ್ಟ್ರ ರಾಜಕಾರಣ ಸಾಕಪ್ಪ, ರಾಜ್ಯ ರಾಜಕೀಯ ಬೇಕು ಅನ್ನೋರ ಲೆಕ್ಕಾಚಾರದಲ್ಲಿ ಕೆಲವೊಂದಿಷ್ಟು ಸಂಸದರು ಇದ್ದಾರೆ. 7 ಜನ ಸಂಸದರನ್ನು ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಪ್ತ ಸಂಸದರು 2028ರ ವಿಧಾನಸಭಾ ಚುನಾವಣೆಗೆ ರಾಜ್ಯ ರಾಜಕಾರಣಕ್ಕೆ ಬರೋದು ಬಹುತೇಕ ಫಿಕ್ಸು ಅನ್ನೋ ಲೆಕ್ಕಾಚಾರ ಇದೆ. ಇದು ಯಾರು ಕೂಡ ಅವ್ರು ಯಾರು ಕನ್ಫರ್ಮ್ ಮಾಡಿಲ್ಲ. ಬಟ್ ನಮ್ಮ ಪೊಲಿಟಿಕಲ್ ಬ್ಯೂರೋಗೆ ಸಿಕ್ಕಂಥ ಮೂಲಗಳ ಮಾಹಿತಿ ಪ್ರಕಾರ, ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ, ಅವರು ಈ 7 ಜನ ಕೂಡ ಕರ್ನಾಟಕದ ರಾಜ್ಯ ರಾಜಕಾರಣಕ್ಕೆ, ಅಸೆಂಬ್ಲಿ ಅಖಾಡಕ್ಕೆ ಬರೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾಕೆ ವಾಪಸ್ ಬರ್ತಾ ಇದ್ದಾರೆ, ಏನು ಕಾರಣ, ಇದೆಲ್ಲರೂ ಕೂಡ ಇವತ್ತಿನ ಪೊಲಿಟಿಕಲ್ ಕಾರ್ನಲ್ಲಿ ಮಾತನಾಡೋಣ ಒಬ್ಬೊಬ್ಬರಾಗಿನೇ. ಸೊ ಯಾರೆಲ್ಲ ನಾಯಕರು ರಾಷ್ಟ್ರ ರಾಜಕಾರಣ ಬೇಡ, ರಾಜ್ಯಕ್ಕೆ ಬರ್ತೀವಿ ಅನ್ನೋ ವಿಚಾರವಾಗಿ ಈಗಾಗಲೇ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಪಕ್ಷದ ಜೊತೆ ಈಗಾಗಲೇ ಚರ್ಚೆ ಕೂಡ ಮಾಡಿದ್ದಾರೆ. ಕಾರ್ಯಕರ್ತರ ಜೊತೆ, ಜೊತೆಗೆ ಆಯಾ ಕಾನ್ಸ್ಟಿಟ್ಯೂನ್ಸಿ ಜೊತೆ ಮಾತನಾಡಿದ್ದಾರೆ ಆ ನಾಯಕರ ಜೊತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ.